ನಿಮಗೆ ಪ್ರತಿ ವರ್ಷ 10 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಗ್ರ್ಯಾಜುಯೇಷನ್ ಅನ್ನು ಮುಗಿಸ್ಕೊಳ್ತಾರೆ. ಹಾಗೆ 23% ವಿದ್ಯಾರ್ಥಿಗಳು ಅನ್ಎಂಪ್ಲಾಯ್ಡ್ ಆಗಿ ಉಳ್ಕೋತಾರೆ. ಜಾಬ್ ಸಿಕ್ಕಿದ್ರೂ ಕೂಡ 53% ವಿದ್ಯಾರ್ಥಿಗಳಿಗೆ ಟಾಪ್ ನಾನ್ ಟೆಕ್ನಿಕಲ್ ಜಾಬ್ ಸಿಗುತ್ತೆ. ಹಾಗೆ 44% ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಜಾಬ್ ಸಿಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಲಿಸ್ಟಲ್ಲಿ 40% ವಿದ್ಯಾರ್ಥಿಗಳು 25 ವರ್ಷಕ್ಕಿಂತ ಕೆಳಗಿನವರು. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಒಂದು ಕಾಮನ್ ವರ್ಡ್. 2016ರಿಂದ 2019ರವರೆಗೂ 24%ರಷ್ಟು ಸೂಸೈಡ್ ರೇಟ್ ಏರಿದೆ. ಕೋವಿಡ್ ನಂತರ ಸಾಕಷ್ಟು ಸ್ಟಾರ್ಟಪ್ಗಳು, ಚಿಕ್ಕ ಪುಟ್ಟ ಕಂಪ್ನಿಗಳು ಎಲ್ಲ ಬಂದಾಗ್ತವೆ. ಹಾಗಿದ್ರೆ ಈ ಅನ್ಎಂಪ್ಲಾಯ್ಮೆಂಟ್ಗೆ ಮೇನ್ ರೀಸನ್ ಏನು ಗೊತ್ತಾ ನಿಮಗೆ? ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಮಗೆ ಕಲಿಸೋದೇನು ಗೊತ್ತಾ? ಯಾವುದು ಫ್ಯೂಚರಲ್ಲಿ ಜಾಸ್ತಿ ಕೆಲಸಕ್ಕೆ ಬರಲ್ವೋ ಅದನ್ನೇ ಕಲಿಸ್ತಾರೆ. ಸೈನ್ ಥೀಟಾ, ಕಾಸ್ ಥೀಟಾ, ಮ್ಯಾಟ್ರಿಕ್ಸ್ ಅಥವಾ ಯಾವುದೋ ದೇಶದ ರಾಜ ಇಂಡಿಯಾದ ಮೇಲೆ ಬಂದು ದಾಳಿ ಮಾಡಿರೋದನ್ನು ಕಲಿಸ್ತಾರೆ. ಅದನ್ನೇ ನಾವು ಕೂಡ ಬೈ ಹಾರ್ಟ್ ಮಾಡಿ ಎಕ್ಸಾಮಲ್ಲಿ ಬರಿತೀವಿ. ರಿಪೋರ್ಟ್ ಕಾರ್ಡಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಪೇರೆಂಟ್ಸ್ಗೆ ತೋರಿಸಿ ನಾವು ಖುಷಿ ಪಡ್ತೀವಿ. ನಾವು ಹೇಗೆ ಎಜುಕೇಷನ್ ಸಿಸ್ಟಮ್ ಅನ್ಎಂಪ್ಲಾಯ್ಮೆಂಟನ್ನು ಟ್ರ್ಯಾಪಲ್ಲಿ ಸಿಕ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ತುಂಬ ಈಸಿ. ನಮ್ಮ ಪೇರೆಂಟ್ಸೇ ಡಿಸೈಡ್ ಮಾಡ್ತಾರೆ ಮುಂದೆ ನಾವೇನಾಗಬೇಕು ಅಂತ. ಅವ್ರು ಒಂದು ಚಿಕ್ಕ ಪ್ರಯತ್ನ ಕೂಡ ಮಾಡಲ್ಲ ನಮ್ಮ ಪ್ಯಾಷನ್ ಏನು, ನಮ್ಮ ಇಂಟ್ರೆಸ್ಟ್ ಏನು ಅಂತ ಫೈಂಡ್ ಔಟ್ ಮಾಡೋಕ್ಕೆ. ಆದರೆ ಫಾರಿನ್ ಕಂಟ್ರಿಗಳಲ್ಲಿ ಈ ಮಾತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡೋದೇನೆ ಅವರ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ, ಅವರ ಫ್ಯಾಷನ್ ಯಾವುದ್ರಲ್ಲಿದೆ ಅಂತ. ಆನಂತರ ಎಜುಕೇಷನ್. ಹೀಗಾಗಿನೇ ಒಲಿಂಪಿಕ್ಕಿಂತ ಹಿಡಿದು ಚಿಕ್ಕ ಪುಟ್ಟ ಆಕ್ಟಿವಿಟಿಗಳಲ್ಲಿ ಕೂಡ ಫಾರಿನ್ ಕಂಟ್ರಿಗಳೇ ನಮ್ಮ ದೇಶಕ್ಕಿಂತ ಸ್ವಲ್ಪ ಮುಂದೆ ಇರೋದು. ಹಾಗಿದ್ರೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಏನು ಕೊರತೆಗಳಿವೆ? ನಮ್ಮ ಹತ್ರ ಡಿಗ್ರಿಗಳಿದ್ರೆ ಮಾತ್ರನ ನಮ್ಮ ಲೈಫ್ ಸೆಟ್ಲ್ ಆಗೋದು. ಗುರುಕುಲದಿಂದ ಇಲ್ಲಿಯವರೆಗೂ ಸಾಕಷ್ಟು ಬದಲಾವಣೆಗಳಾಗಿದೆ. ಬ್ರಿಟಿಷ್ ಭಾರತಕ್ಕೆ ಹೊಸದಾದ ಎಜುಕೇಷನ್ ಸಿಸ್ಟಮ್ ಅನ್ನ ಪರಿಚಯ ಮಾಡಿಸ್ಕೊಳ್ತಾರೆ. ಆ ಪರಿಚಯ ಮಾಡಿಸ್ಕೊಟ್ಟ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಅವರೇ ಹಲವಾರು ಚೇಂಜಸ್ಗಳನ್ನ ಮಾಡ್ತಾರೆ. ಹೀಗೆ ಬರ್ತಾ ಬರ್ತಾ ಎಜುಕೇಷನ್ ಸಿಸ್ಟಮ್ ಒಂದು ಸ್ಟೂಡೆಂಟ್ನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅಂದರೆ, ಒಂದು ಕೋರ್ಸ್ನ ತೆಗೆದುಕೊಂಡು ಓದ್ತಾ ಇರುವಂಥ ಒಂದು ಹುಡುಗ ಬೇರೆ ಯಾರೋ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರು ಅಂತ ಇವನು ಕೂಡ ಅದೇ ರೇಸಲ್ಲಿ ಬೀಳ್ತಾನೆ. ಅವನ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಅವನ ಗಮನನೇ ಕೊಡಲ್ಲ. ಹೀಗೆ ಎಲ್ಲರೂ ಮಾರ್ಕ್ಸ್ ಹಿಂದ್ಗಡೆನೆ ಓಡಿದ್ರೆ ಟೆಕ್ನಿಕಲಿ ಯಾವಾಗ ಇಂಪ್ರೂವ್ ಆಗ್ತಾರೆ? ನೀವು ಯಾವತ್ತಾದರೂ ನೋಡಿದ್ದೀರಾ ಪೊಲಿಟಿಷಿಯನ್ಸ್, VIP, ಆ್ಯಕ್ಟರ್ಸ್ ಇವ್ರುಗಳ ಮಕ್ಕಳು ಹೈಯರ್ ಎಜುಕೇಷನ್ಗೆ ಯಾಕೆ ವಿದೇಶಕ್ಕೆ ಹೋಗ್ತಾರೆ ಅಂತ? ಕ್ವಾಲಿಟಿ ಆಫ್ ಎಜುಕೇಷನ್. ಎಸ್, ಅಲ್ಲಿನ ಎಜುಕೇಷನ್ಗಳು ಅಪ್ಡೇಟ್ ಆಗ್ತಾನೆ ಇರ್ತವೆ ಅಲ್ಲಿನ ಎಜುಕೇಷನ್ ಟ್ರೆಂಡ್ನ ಪ್ರಕಾರ. ಇಂಡಿಯಾದಲ್ಲಿ ಹೇಗಪ್ಪ ಅಂದರೆ ಎಜುಕೇಷನ್ ಟ್ರೆಂಡ್ಗೆ ಅವರು ಅಪ್ಡೇಟ್ ಆಗಲ್ಲ, ಸಿಲೆಬಸ್ನ ಮಕ್ಕಳಿಗೆ ಕಳಿಸೋದು ನಿಲ್ಲಿಸಲ್ಲ. IT ಇಂಡಸ್ಟ್ರಿಗಳು ತುಂಬಾ ಅಪ್ಡೇಟ್ ಆಗಿವೆ. AI ಯೂಸ್ ಮಾಡಿಕೊಂಡು 70% ವರ್ಕ್ನ ಮಾಡ್ತಾರೆ. ಕಾಲೇಜ್ಗಳಲ್ಲಿ ಕಲಿಸೋ ಓಲ್ಡ್ ಸಿಲೆಬಸ್ಸಿಂದ AI ಯೂಸ್ ಮಾಡಿಕೊಂಡು ವರ್ಕ್ ಮಾಡೋದಿರಲಿ, ಕೆಲಸ ಕೂಡ ಸಿಕ್ಕಲ್ಲ. ಫ್ಯಾಕಲ್ಟಿಗಳನ್ನ ಚೇಂಜ್ ಮಾಡಲ್ಲ, ಟ್ರೈನಿಂಗ್ ಅಂತೂ ಇಲ್ವೇ ಇಲ್ಲ. ಇದೇ ಓಲ್ಡ್ ಸಿಲೆಬಸ್ನ ಕಲಿಸಿ ಸ್ಟೂಡೆಂಟ್ಸ್ ಹೇಗೆ ತಾನೇ ಇಂಟರ್ವ್ಯೂನ ಪಾಸ್ ಮಾಡ್ತಾರೆ? ಇದಾದಮೇಲೆ ಬರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಎಜುಕೇಷನ್ ಅಂತೂ ಪ್ರೊವೈಡ್ ಮಾಡಲ್ಲ, ಬಿಸ್ನೆಸ್ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಅವ್ರಿಗೆ ಬೇಕಿರೋದು ರ್ಯಾಂಕ್ ಬರುವಂಥ ಸ್ಟೂಡೆಂಟ್ಸ್ ಮಾತ್ರ. ರ್ಯಾಂಕ್ ಬಂದ ನಂತರ ಅವರ ಪೋಸ್ಟ್ಗಳನ್ನ ಹಾಕಿ ನಮ್ಮ ಕಾಲೇಜಲ್ಲಿ ಓದಂಥ ಸ್ಟೂಡೆಂಟ್ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್, ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಅಂತ ಹೇಳಿ ತಮ್ಮ ಕಾಲೇಜ್ಗೆ ಪ್ರಮೋಷನನ್ನು ಮಾಡ್ಕೊಳ್ತಾರೆ. ಆನಂತರ ಡಿಗ್ರಿ ಕಾಲೇಜ್ಗಳಲ್ಲಿ ಇನ್ನೊಂದು ರೀತಿಯ ಪ್ರಮೋಷನ್ನ ಮಾಡ್ತಾರೆ. ಅದೇನೆಂದರೆ 100% ಪ್ಲೇಸ್ಮೆಂಟ್, 90% ಪ್ಲೇಸ್ಮೆಂಟ್ ಅಂತೇಳಿ. ಇದರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಅಟ್ರಾಕ್ಟ್ ಆಗ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಪೇರೆಂಟ್ಸ್ ಮಾತ್ರ ಅಟ್ರಾಕ್ಟ್ ಆಗೇ ಆಗ್ತಾರೆ. ಇದರಿಂದ ದುಡ್ಡಿರೋರು ತಮ್ಮ ಸ್ವಂತ ದುಡ್ಡಿಂದ ಫೀಸ್ನ ಕಟ್ಟಿದ್ರೆ ಮಿಡಲ್ ಕ್ಲಾಸ್ ಅವರು ಎಜುಕೇಷನ್ ಲೋನನ್ನು ತಗೊಳ್ತಾರೆ. ಎಜುಕೇಷನ್ ಲೋನ್ಗಳು ಅಪ್ರೂವ್ ಆಗೋದೇ 8%ಇಂದ 10% ಇಂಟ್ರೆಸ್ಟ್ ಜೊತೆ. ಗ್ರ್ಯಾಜುಯೇಷನ್ ಆದ ನಂತರ ಲೋನ್ಗಳನ್ನು ಇಂತಿಷ್ಟು ಇನ್ಸ್ಟಾಲ್ಮೆಂಟ್ಗಳಲ್ಲಿ ಕಟ್ಬೋದು. ಅದೇ ಜಾಬ್ ಆಗಿಲ್ಲ ಅಂತ ಅಂದರೆ ಆ ಎಜುಕೇಷನ್ ಲೋನ್ಗೆ ನಾಮಿನಿ ಆಗಿರೋ ಪೇರೆಂಟ್ಸ್ಗಳ ತಲೆ ಮೇಲೆ ಬರುತ್ತೆ. ಇದನ್ನು ಕೇಳೋಕ್ಕೆ ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಬರಲ್ಲ, ಯಾಕಂದರೆ ಅವರಿಗೆ ಬೇಕಿರೋದು ಕೇವಲ ಹಣ. ಹಾಗಾದರೆ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ, ಫಾರ್ ಎವ್ರಿ ಪ್ರಾಬ್ಲಮ್ ದೆರ್ ಈಸ್ ಅ ಸೊಲ್ಯೂಷನ್. ನಮ್ಮ ಬಗ್ಗೆ ನಮಗೆ ಜಾಗೃತಿ ಇರಬೇಕಾಗ್ತದೆ. ನಮ್ಮ ಇಂಟ್ರೆಸ್ಟ್, ಪ್ಯಾಷನ್, ನಮ್ಮ ವೀಕ್ನೆಸ್ ನಮಗೆ ಸರಿಯಾಗಿ ತಿಳ್ಕೋಬೇಕು. ಇದರಿಂದ ನಾವು ವ್ಯಾಲ್ಯೂಯಬಲ್ ಡಿಸಿಷನ್ನ ನಮ್ಮ ಲೈಫಲ್ಲಿ ತಗೊಳ್ಬೋದು. ನಮ್ಮ ಗೋಲ್ಗಳನ್ನು 2 ಪಾರ್ಟಾಗಿ ಮಾಡ್ಕೋಬೇಕು. ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಅಂತ. ಈ ಶಾರ್ಟ್ ಟರ್ಮ್ ಗೋಲ್ ಹೆಂಗಿರಬೇಕಂದ್ರೆ ನಮ್ಮ ಲಾಂಗ್ ಟರ್ಮ್ ಗೋಲ್ನ ಅಚೀವ್ ಮಾಡೋದಕ್ಕೆ ಸ್ಟೆಪ್ಸ್ ಥರ ಇರಬೇಕು. ಎಜುಕೇಷನ್ನ ಹೊರತುಪಡಿಸಿ ನಾವು ಇನ್ನೂ ಬೇರೆ ಸ್ಕಿಲ್ಗಳನ್ನು ಕಲಿಬೇಕು. ಸಾಫ್ಟ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್, ಸ್ಟಾಕ್ ಮಾರ್ಕೆಟ್, ಡಿಜಿಟಲ್ ಮಾರ್ಕೆಟಿಂಗ್, ಇದೇ ಥರ ಓಲ್ಡ್ ಸಿಲೆಬಸ್ಗಳನ್ನ ಕಲಿಸೋದ್ರಿಂದ ಯಾವತ್ತೂ ಅಪ್ಡೇಟ್ ಆಗೋಕ್ಕಾಗಲ್ಲ. ಎಜುಕೇಷನ್ ಟ್ರೆಂಡ್ನ ಪ್ರಕಾರ ಎಲ್ಲ ರೀತಿಯಲ್ಲೂ ಅಪ್ಡೇಟ್ ಮಾಡಿದಾಗ ಮಾತ್ರ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇಂಡಿಯಾದಿಂದ ಹೋಗುತ್ತೆ, ಡೆವಲಪಿಂಗಿಂದ ಡೆವಲಪ್ಡ್ ಕಂಟ್ರಿ ಆಗುತ್ತೆ.
ಹಾಗೆ ನಾವು ಯಾರಿಗೂ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಆ ಟೈಮ್ನ ಕೊಡೋಣ ಅಂತ ಹೇಳ್ತಾ ನಮಗೆ ಸರಿ ಅನಿಸಿರೋ ವಿಷಯಕ್ಕೆ ಕೈ ಜೋಡಿಸೋಣ. ಯಾವ್ದು ಸರಿ ಅನ್ಸಲ್ವೋ ಅದ್ರ ವಿರುದ್ಧ ವಾಯ್ಸ್ ರೈಸ್ ಮಾಡೋಣ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಚಿರು.